ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಈಗಾಗಲೇ ಅನೇಕ ಜನ ರೈತರು ಶುಂಠಿ ಬೀಜಗಳನ್ನ ನಾಟಿ ಮಾಡಿದೀರಾ, ಇನ್ನೂ ಮಾಡೋರಿದ್ದೀರಾ. ಅವರೆಲ್ಲರಿಗೂ ಹಿಂದಿನ ವಿಡಿಯೋಗಳಿಂದ ಅನೇಕ ಮಾಹಿತಿ ಸಿಕ್ತು ಅಂತ ಹೇಳಿ ಫೋನ್ ಮಾಡ್ತಾ ಇರುವಾಗ ನಮ್ಮ ಪ್ರಯತ್ನ ಒಂದು ರೀತಿಯಲ್ಲಿ ರೈತರನ್ನು ತಲುಪ್ತಾ ಇದೆ ಅನ್ನುವಂತ ಒಂದು ಸಂತೋಷ ಇದೆ. ಈ ವಿಡಿಯೋದಲ್ಲಿ ಹೋದ ವರ್ಷ ರೈತರನ್ನ ಅತಿಯಾಗಿ ಬಾಧಿಸಿದಂತಹ ಎಲೆಚುಕ್ಕೆ ರೋಗ ಪೆರಿಕ್ಯುಲೇರಿಯಾ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಈ ಪೈರಿಕ್ಯುಲೇರಿಯಾ ಹಿಂದೆ ಏಕದಳ ಧಾನ್ಯದ ಬೆಳೆಗಳಲ್ಲಿ ಕಂಡು ಬರ್ತಾ ಇದ್ದದ್ದು ಹೋದ ವರ್ಷದಿಂದ ಶುಂಠಿ ಬೆಳೆಯನ್ನು ಕೂಡ ಅತ್ಯಂತ ಹೆಚ್ಚಾಗಿ ಬಾಧಿಸ್ತಾ ಇದೆ. ಕೊಡಗಿನಲ್ಲಿ ಕಂಡಂತಹ ಈ ರೋಗ ಇಂದು ಕರ್ನಾಟಕದ ಎಲ್ಲ ಭಾಗಗಳನ್ನ ಆವರಿಸ್ತಾ ಇರತಕ್ಕಂಥದ್ದು ಒಂದು ಆತಂಕದ ವಿಚಾರ. ಹಿಂದೆ ಶುಂಠಿ ಬೆಳೆಯನ್ನ ಫಿಲೋಸ್ಟಿಕಾ ಜಿಂಜಿಬೆರಿ ಅನ್ನುವಂತಹ ಫಂಗಸ್ ನಿಂದ ಆರಂಭ ಆಗ್ತಾ ಇದ್ದಂತಹ ಒಂದು ರೀತಿಯ ಎಲೆಚುಕ್ಕೆ ರೋಗ ಕಾಡ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ರೈತರಿಗೂ ಮಾಹಿತಿ ಇದೆ. ಹೋದ ಸಾರಿ ಪೆರಿಕ್ಯುಲೇರಿಯಾ ಅನ್ನುವಂತಹ ಫಂಗಸ್ ನಿಂದ ಆರಂಭವಾದಂತಹ ಈ ಎಲೆಚುಕ್ಕಿ ರೋಗ ಇಡೀ ರೈತ ಸಮುದಾಯವನ್ನೇ ಶುಂಠಿ ಬೆಳಿಬೇಕೋ ಬೇಡ ಅನ್ನೋ ರೀತಿಯಲ್ಲಿ ಒಂದು ರೀತಿ ಭಯಪಡಿಸಿದಂತ ಒಂದು ರೋಗ. ಈ ರೋಗ ಬಂದ ನಂತರ ಎಷ್ಟೋ ಜನಕ್ಕೆ ಗೊಬ್ಬರ ಹಾಕ್ಲಿಕ್ಕಾಗ್ಲಿಲ್ಲ, ಇಳುವರಿಯಲ್ಲಿ ಕುಂಠಿತ ಆಗಿದೆ, ಗೆಡ್ಡೆಗಳು ಸೈಜ್ ಆಗಿ ಬಂದಿಲ್ಲ, ಮತ್ತೆ ಪದೇ 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 ಔಷಧಿಯನ್ನ ಹೊಡಿಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿ ಖರ್ಚು ಹೆಚ್ಚಾಗಿದ್ದು ಎಲ್ಲ ರೈತರಿಗೂ ತಿಳಿದಿರುವಂತ ವಿಚಾರ. ಈ ಪೆರಿಕ್ಯುಲೇರಿಯಾ ಎಲೆ ಚುಕ್ಕಿ ರೋಗದ ಲಕ್ಷಣವನ್ನ ನೋಡೋದಾದ್ರೆ ಎಲೆಗಳ ಮೇಲೆ ಆರಂಭದಲ್ಲಿ ಗಾಢ ಹಸಿರು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ದಿನ ದಿನಕ್ಕೂ ಅವು ಚುಕ್ಕೆಗಳು ಗಂಟೆಗಳ ಲೆಕ್ಕದಲ್ಲಿ ಹೆಚ್ಚಾಗ್ತಾ ಹೋಗಿ ಕಾಂಡಗಳ ಮೇಲೂ ಕೂಡ ಈ ಚುಕ್ಕೆಗಳು ಮೂಡ್ತವೆ. ಈ ಚುಕ್ಕೆಗಳು ಅಗಲ ಆಗ್ತಾ 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 ಒಂದು ಚುಕ್ಕೆ ಇನ್ನೊಂದು ಚುಕ್ಕೆಯನ್ನ ಕೂಡ್ತಾ ಡೈಮಂಡ್ ಆಕಾರವನ್ನು ಪಡ್ಕೊಂಡು ಎಲೆಗಳು ಸುಟ್ಟು ಹೋದ ರೀತಿಯಲ್ಲಿ ಆಗ್ತವೆ. ಗಿಡದ ಎಲೆಗಳು ಪೂರ್ಣ ಪ್ರಮಾಣದಲ್ಲಿ ನಷ್ಟ ಆಗೋದ್ರಿಂದ ಗಿಡಗಳಿಗೆ ಅಗತ್ಯವಾದಂತಹ ಆಹಾರವನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಗಿಡಗಳಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಳುವರಿಯಲ್ಲಿ ಭಾರಿ ಕುಂಠಿತ ಆಗುತ್ತೆ. ಈ ಪೈರಿಕ್ಯುಲೇರಿಯಾ ಎಲೆಚುಕ್ಕೆ ರೋಗ ಗಾಳಿಯ ಮೂಲಕ ತನ್ನ ಬೀಜ ಕಣಗಳನ್ನ ಹರಡುತ್ತೆ. ಅಗತ್ಯಕ್ಕಿಂತ ಹೆಚ್ಚು ಸಾರಜನಕ ಗೊಬ್ಬರವನ್ನ ಬಳಸಿದಾಗಲೂ ಕೂಡ ಈ ರೋಗ ವೇಗವಾಗಿ ಬೆಳೆಯನ್ನ ವ್ಯಾಪಿಸುತ್ತೆ. ವಾತಾವರಣ ತಂಪಿದ್ದಾಗ, ಇಬ್ಬನಿ, ಮೋಡ ಕವಿದ ವಾತಾವರಣ, ಬೆಳೆಗಳಲ್ಲಿ ಸಾಲುಗಳ ಅಂತರ ಕಡಿಮೆ ಆದಾಗ, ಅಂದ್ರೆ ಒಳಗಡೆ ಗಾಳಿ ಆಡದ ರೀತಿಯಲ್ಲಿ ನೀವು ಹತ್ತತ್ರ ಮಡಿಗಳನ್ನು ಮಾಡಿದಾಗಲೂ ಕೂಡ ಈ ರೋಗ ವೇಗವಾಗಿ ಹರಡಲಿಕ್ಕೆ ಕಾರಣ ಆಗುತ್ತೆ. ಹೋದ ವರ್ಷ ಎಲ್ಲ ರೈತ ಬಂದವರು ಗಮನಿಸಿರುವಂತದ್ದು ಕೊನೋಜೋಲ್ ಗ್ರೂಪಿನ ಶಿಲೀಂಧ್ರ ನಾಶಕಗಳನ್ನ ಸ್ಪ್ರೇ ಮಾಡಿಕೊಳ್ಳುವಂತದ್ದರ ಮೂಲಕ ಈ ರೋಗವನ್ನು ಹತೋಟಿ ಮಾಡುವಲ್ಲಿ ಅನೇಕ ಜನ ರೈತರು ಯಶಸ್ವಿಯಾಗಿದ್ದಾರೆ. ಆದ್ರೆ ಡೋಸ್ ನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಹೆಚ್ಚು ಹೆಚ್ಚು ಔಷಧಿಗಳನ್ನ ಬಳಸಿದಂತಹ ಬೆಳೆಗಳು ಸುಟ್ಟ ರೀತಿಯಲ್ಲಾಗಿ ಬೆಳೆ ಸ್ಟ್ರೆಸ್ಸಿಗೆ ಹೋಗಿರುವಂತಹ ಉದಾಹರಣೆಗಳು ಕೂಡ ಇದೆ. ಅಂದ್ರೆ ಗಿಡ ಸುಸ್ತಾಗಿ ಎಲೆಗಳೆಲ್ಲ ಸುಟ್ಟೋದಂಗಾಗಿ ಬೆಳೆಯನ್ನ ಕಳ್ಕೊಂಡಿರೋ ರೈತರು ಕೂಡ ಇದ್ದಾರೆ. ಈ ರೋಗ ಹರಡಬಾರದು ಅಂದ್ರೆ ಬೀಜೋಪಚಾರವನ್ನ ಚೆನ್ನಾಗಿ ಮಾಡಬೇಕು. ಕನಿಷ್ಠ 35ರಿಂದ 40 ನಿಮಿಷಗಳ ಕಾಲ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಫಂಗಿಸೈಡ್ ಗಳಲ್ಲಿ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕವನ್ನ ಹಾಕೊಂಡು ಅವುಗಳನ್ನ ಕನಿಷ್ಠ ಅರ್ಧ ಗಂಟೆಗಳ ಕಾಲ ಶುಂಠಿ ಬೀಜಗಳನ್ನ ಔಷಧಿ ದ್ರಾವಣದಲ್ಲಿ ಎದ್ದಬೇಕು. ಆ ನಂತರ ನೆರಳಿನಲ್ಲಿ ಒಣಗಿಸ್ಕೊಳ್ತೀರಾ. ಸಾಧ್ಯವಾದ್ರೆ ಬಿತ್ತೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಮತ್ತೆ ಆ ಬೀಜಗಳಲ್ಲಿ ಯಾವ್ದಾದ್ರು ಚೆಟ್ಟು ಬಿದ್ದಿರೋದಿದೆಯೋ ಅಥವಾ ಬೆಲ್ಲದ ರೋಗದ ಅಂಶ ಇರುವಂತಹ ಬೀಜಗಳು ಏನಾದ್ರು ಕಂಡು ಬರ್ತಾವ ಅಂತ ಗಮನಿಸಿ ಅಂತ ಬೀಜಗಳನ್ನ ಅಥವಾ ಹುದುಗಿ ಹೋಗಿರುವಂತಹ ಬೀಜಗಳನ್ನ ಆರಿಸಿ ಚೆನ್ನಾಗಿರೋ ಬೀಜಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಕೊಡುವಂತದ್ದು ರೈತರಿಗೆ ಒಂದು ರೀತಿಯಲ್ಲಿ ಉಪಯೋಗ ಆಗುತ್ತೆ. ಕೂಲಿ ಆಳುಗಳೆಲ್ಲ ಗದ್ದೆಗೆ ಬಂದಂತ ಸಂದರ್ಭದಲ್ಲಿ ನೀವು ಉತ್ತಮ ಬೀಜಗಳನ್ನ ಆಯ್ಕೆ ಮಾಡ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. ಒಂದು ತಪ್ಪು ಹಲವು ರೋಗಗಳು ಮಡಿಯಲ್ಲಿ ತಂದ್ಕೊಳ್ಲಿಕ್ಕೆ ಕಾರಣ ಆಗುತ್ತೆ. ಮುಂಜಾಗ್ರತಾ ಕ್ರಮವಾಗಿಯೇ ನೀವು ಫಂಗಿಸೈಡ್ ಗಳನ್ನ ಸ್ಪ್ರೇ ಮಾಡ್ಕೊಳ್ಳೋದು ಉತ್ತಮವಾದಂತಹ ಒಂದು ನಿರ್ವಹಣಾ. ಇನ್ನು ಈ ಪೈರಿಕ್ಯುಲೇರಿಯಾ ರೋಗವನ್ನ ಜೈವಿಕ ವಿಧಾನದಲ್ಲಿ ನಿಯಂತ್ರಿಸೋದಾದ್ರೆ ಶುಂಠಿ ಬೀಜಗಳನ್ನ ನಾಟಿ ಮಾಡುವಾಗ ಬಳಸಿರುವಂತಹ ತಳಗೊಬ್ಬರದಲ್ಲಿ ನೀವು ಯಥೇಚ್ಛವಾಗಿ ಟ್ರೈಕೋಡರ್ಮಾ ಸುಡೋಮೋನಸ್ ಅನ್ನ ಬಳಸಿದ್ರಿ ಅಂದ್ರೆ ನಿಮಗೆ ಭವಿಷ್ಯದಲ್ಲಿ ತುಂಬಾ ಉಪಯೋಗಗಳಾಗುತ್ತೆ. ಇಲ್ಲ ಬಿತ್ತನೆ ಸಂದರ್ಭದಲ್ಲಿ ನಾವು ಯಾವ್ದೋ ಅತ್ಯಂತ ಅಗ್ಗದ ಗೊಬ್ಬರಗಳನ್ನ ಬಳಸಿದೀವಿ, ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಗೊಬ್ಬರ ಅನ್ನುವಂಥದ್ದು ನಿಮಗೆ ಖಾತ್ರಿ ಇತ್ತು ಅಂದ್ರೆ 40ರಿಂದ 45ನೇ ದಿನದೊಳಗೆ ಡ್ರಂಚಿಂಗ್ ಮಾಡುವಂತ ಸಂದರ್ಭದಲ್ಲಿ ಉತ್ತಮವಾದಂತಹ ಟ್ರೈಕೋಡರ್ಮಾ ಸುಡೋಮೋನಸ್ ಅನ್ನ ಬಳಸ್ಕೊಳ್ಳಿ. ಜೊತೆಗೆ ಬೇರುಗಳ ಬೆಳವಣಿಗೆಗೆ ಅಗತ್ಯವಾದಂತಹ ಜೀವಾಣು ಗೊಬ್ಬರಗಳನ್ನು ಕೂಡ ಆ ಸಂದರ್ಭದಲ್ಲಿ ಬಳಸಿಕೊಳ್ಳೋದು ಭವಿಷ್ಯದ ದೃಷ್ಟಿಯಿಂದ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ. ಡಿ ಅಗ್ರಿಸೆನ್ಸ್ ಸಂಸ್ಥೆಯ ಅಗ್ರಿಡರ್ಮಾ ಹಾಗೂ ಅಗ್ರಿಮೋನಸ್ ಅತ್ಯಂತ ಹೆಚ್ಚು ಪರಿಣಾಮವನ್ನು ಉಂಟು ಮಾಡಿದೆ. ಇದರ ಜೊತೆಗೆ ಭೂತೇಜಸ್ ಅನ್ನುವಂತಹ ಒಂದು ಪ್ರಾಡಕ್ಟ್. ಈ ಭೂತೇಜಸ್ ವಿಶೇಷವಾಗಿ ಅಜಿಟೋಬ್ಯಾಕ್ಟರ್, PSB, KMB ಇಂದ ಸಮೃದ್ಧವಾಗಿದೆ. ಇವುಗಳನ್ನ ನಿಯಮಿತವಾಗಿ ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೆ ಒಮ್ಮೆ ನೀವು ಎಲೆಗಳ ಮೇಲೂ ಕೂಡ ಹಾಗೂ ಡ್ರೆಂಚಿಂಗ್ ಅನ್ನು ಕೂಡ
ಇವುಗಳನ್ನ ಕಾಲಕ್ಕೆ ಮಾಡ್ತಾ ಹೋದ್ವಿ ಅಂದ್ರೆ ನೀವು ಔಷಧಿಯ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು ಮತ್ತು ಇವುಗಳು ಗಿಡಕ್ಕೆ ಸ್ಟ್ರೆಸ್ ಕೊಡಲ್ಲ. ಅಂದ್ರೆ ಗಿಡ ಸುಸ್ತಾದ ರೀತಿಯಲ್ಲಿ ಮಾಡೋದಿಲ್ಲ. ಈ ಅಗ್ರಿಡರ್ಮಾ, ಅಗ್ರಿಮೋನಸ್ ಮತ್ತು ಭೂ ತೇಜಸ್ಗಳನ್ನ ಬಳಸಿದಾಗ ಈ ರೀತಿ ಗಿಡಗಳ ಮೇಲೆ ಯಾವುದೇ ದುಷ್ಪರಿಣಾಮಗಳಾಗದೆ ಗಿಡಕ್ಕೆ ಬೇಕಾದಂತ ಹಿತವಾದ ವಾತಾವರಣ ಕಲ್ಪಿಸಿ ಮ್ಯಾಕ್ರೋ ಲೆವೆಲ್ಗಳಲ್ಲಿ ಅವುಗಳಿಗೆ ಬೇಕಾದ ಆಹಾರವನ್ನು ಕೂಡ ಉತ್ಪಾದನೆ ಮಾಡಲಿಕ್ಕೆ ಈ ಅಗ್ರಿಡರ್ಮಾ, ಅಗ್ರಿಮೋನಸ್, ಭೂ ತೇಜಸ್ಗಳು ಸಹಕಾರವನ್ನ ನೀಡ್ತವೆ. ಕಾಲಕ್ಕೆ ಅಗ್ರಿಡರ್ಮಾ, ಅಗ್ರಿಮೋನಸ್ ಮತ್ತು ಭೂ ತೇಜಸ್ಗಳನ್ನ ಬಳಸೋದು ಪೆರಿಕ್ಯುಲೇರಿಯಾ ರೋಗವನ್ನ ನಿಯಂತ್ರಿಸೋದಕ್ಕೆ ಮತ್ತು ಇಳುವರಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೂ ಕೂಡ ಕಾರಣ ಆಗುತ್ತೆ. ಹೋದ ವರ್ಷ ಹಾನ್ಗಲ್ ಸಮೀಪದ ಹಾಯ್ಹೊಳೆ ಅನ್ನುವಂತ ಗ್ರಾಮದ ಒಬ್ಬ ರೈತರು ಪೈರಿಕ್ಯುಲೇರಿಯಾ ರೋಗದಿಂದ ನಷ್ಟವನ್ನ ಅನುಭವಿಸುವ ಹಂತ ತಲುಪಿದ್ರು. ಸರ್ಕಾರಿ ಗೊಬ್ಬರವನ್ನ ಕೊಟ್ಟ ನಂತರ ರೋಗ ವಿಪರೀತವಾಗಿ ವೇಗವನ್ನ ಪಡ್ಕೊಂಡು ಇಡೀ 2.5 ಎಕರೆ ಪ್ಲಾಟ್ ಅನ್ನ ಆವರಿಸ್ಕೊಂಡ್ಬಿಡ್ತು. ಆ ಸಂದರ್ಭದಲ್ಲಿ ಆ ರೈತರು ನನಗೆ ಪ್ಲಾಟ್ ವಿಸಿಟಿಂಗ್ ಗೆ ಅಂತ ಕರೆದಿದ್ರು. ಆ ಹಾಯ್ಹೊಳೆ ರೈತರ ಪ್ಲಾಟ್ ಗೆ ಗೊಬ್ಬರವನ್ನ ಕೊಡುವ ಪರಿಸ್ಥಿತಿ ಇರಲಿಲ್ಲ. ಗೊಬ್ಬರ ಕೊಟ್ಟಿಲ್ಲ ಅಂದ್ರೂ ಕೂಡ ವಿಶೇಷವಾಗಿ ಇಳುವರಿಯನ್ನ ಪಡೆಯಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಡಿಅಗ್ರಿಸೆನ್ಸ್ ನ ಎಂಬಿ ಕಿಟ್ ಅನ್ನುವಂತಹ ಮೈಕ್ರೋ ಬಯಾಲಜಿಕಲ್ ಕಿಟ್ ಅನ್ನ ಬಳಸಿದ್ರು. ಈ ಕಿಟ್ ನ ವಿಶೇಷ ಏನಂದ್ರೆ ಗಿಡಗಳಿಗೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ವಿಶೇಷವಾಗಿ 19 kg ಮೆಟೀರಿಯಲ್ ಅದರಲ್ಲಿ ಸಿಗುತ್ತೆ. ಆ ಮೆಟೀರಿಯಲ್ 19 kg ಮೆಟೀರಿಯಲ್ ಅನ್ನ ನೀವು ವಿಶೇಷವಾಗಿ 5 ಡ್ರಮ್ ಗಳನ್ನ ಮಾಡ್ಕೊಂಡು 1 ಎಕರೆ ಜಾಗಕ್ಕೆ ಡ್ರಂಚ್ ಮಾಡೋದ್ರ ಮೂಲಕ ಬೆಳೆಯನ್ನ ರಕ್ಷಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ಈ ಎಂಬಿ ಕಿಟ್ ನ ವಿಶೇಷ ಏನು ಅಂದ್ರೆ ಇದರಲ್ಲಿ ಅಜಿಟೋಬ್ಯಾಕ್ಟರ್, ಅಜೋಸ್ಪಿರಿಲಮ್, PSB, KMB ಎಲ್ಲ ಇರೋದ್ರಿಂದ ಸರ್ಕಾರಿ ಗೊಬ್ಬರವನ್ನ ಹಾಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ಇವು ನಿಧಾನವಾಗಿ ಗಿಡಗಳಿಗೆ ಬೇಕಾದಂತಹ ಫುಡ್ ಅನ್ನು ಉತ್ಪಾದನೆ ಮಾಡಿ ಕೊಡೋದ್ರಿಂದ ಅವರ ಬೆಳೆಯಲ್ಲಿ ಕನಿಷ್ಠ 30-40% ನಷ್ಟು ಇಳುವರಿಯನ್ನ ಹೆಚ್ಚಿಸಿಕೊಡ್ತು. ಕೊನೆಗೆ ಆ ರೈತರು ಖುಷಿಯಿಂದ ಫೋನ್ ಮಾಡಿ, ಸರ್ ನೀವು ಹೇಳಿದ್ ನಿಜ ಆಗಿದೆ, 30-40% ನಷ್ಟು ಇಳುವರಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ವಿಶೇಷವಾಗಿ ಗೆಡ್ಡೆ ಒಳಗಡೆ ಔಟನ್, ಗೆಡ್ಡೆಯ ತೂಕಕ್ಕೆ ಕಾರಣವಾಗುವಂತಹ, ಶುಂಠಿಯ ಬೆಲೆಗೆ ಕಾರಣವಾಗುವಂತಹ ಕೆಚ್ಚು ಅಂತ ಏನ್ ಕರಿತೀವಿ, ಆ ಕಾಂಡ ತುಂಬಾ ಅದ್ಭುತವಾಗಿ ಬೆಳೆದಿದ್ರಿಂದ ಅವರ ಶುಂಠಿ 6,000 ರೂಪಾಯಿಗೆ ಒಣ ಶುಂಠಿ ಮಾಡೋರು ಖರೀದಿ ಮಾಡ್ಕೊಂಡಿದ್ರು. ಎಂಬಿ ಕಿಟ್ ನಮ್ಮ ಶುಂಠಿ ಬೆಳೆಯಲ್ಲಿ ಅದ್ಭುತವಾದಂತಹ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಅನೇಕ ಜನ ರೈತರು ಬಳಸಿದವರು ಮಿರಾಕಲ್ ರಿಸಲ್ಟ್ ಗಳನ್ನ ಕಂಡುಕೊಂಡು ಎಂಬಿ ಕಿಟ್ ಅನ್ನ ಮತ್ತೆ ಬಳಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮುಂಚಿತವಾಗಿ ಕರೆಯನ್ನ ಮಾಡಿ ನೀವು ಎಂಬಿ ಕಿಟ್ ಅನ್ನ ಬುಕ್ ಮಾಡಬಹುದು. ಹಾಗೆ ಡ್ರೆಂಚಿಂಗ್ ನಲ್ಲಿ ರೂಟ್ ಪಂಚ್, ಅಗ್ರಿಡರ್ಮಾ, ಅಗ್ರಿಮೋನಸ್, ಹ್ಯೂಮಿಲೈಫ್, ಡಿ ಸಮುದ್ರ, ಫಿಶ್ ಪೇಸ್ಟ್ಗಳು ಡ್ರಂಚಿಂಗ್ ನಲ್ಲಿ ಗೇಮ್ ಚೇಂಜರ್ ಗಳಾಗಿ ರೈತರು ಗುರುತಿಸ್ತಾ ಇದ್ದಾರೆ. ನಾವು ಶುಂಠಿ ಬೆಳೆಯಲ್ಲಿ ಕನಿಷ್ಠ 3 ಡ್ರಂಚಿಂಗ್ ಗಳನ್ನ ಶಿಫಾರಸು ಮಾಡ್ತೀವಿ. 40 ದಿನಗಳಿಗೆ ಮೊದಲನೇ ಡ್ರಂಚಿಂಗ್, ಅಲ್ಲಿಂದ ಮುಂದಕ್ಕೆ 1 ತಿಂಗಳ ನಂತರ 2ನೇ ಡ್ರಂಚಿಂಗ್, ಮತ್ತೆ 1 ತಿಂಗಳ ನಂತರ ಇನ್ನೊಂದು ಡ್ರಂಚಿಂಗ್ ಅನ್ನ ಮಾಡೋದ್ರ ಮೂಲಕ ಸರ್ಕಾರಿ ಗೊಬ್ಬರಗಳನ್ನ ಬಳಸಿದಾಗ ಕನಿಷ್ಠ 1 ವಾರಗಳ ಅಂತರದ ನಂತರ ಈ ಜೀವಾಣು ಗೊಬ್ಬರಗಳನ್ನ ಬಳಸೋದ್ರಿಂದ ಅತ್ಯಂತ ಹೆಚ್ಚು ಇಳುವರಿಯನ್ನ ಪಡಿಲಿಕ್ಕೆ ಕಾರಣ ಆಗುತ್ತೆ. ವಿಶೇಷವಾಗಿ ಪೆರಿಕ್ಯುಲೇರಿಯಾ ರೋಗಕ್ಕೆ ಕಾಲಕ್ಕೆ ಅಗ್ರಿಡರ್ಮಾ, ಅಗ್ರಿಮೋನಸ್, ಭೂ ತೇಜಸ್ ಗಳನ್ನ ಸ್ಪ್ರೇ ಮಾಡೋದ್ರ ಮೂಲಕ ಇಳುವರಿಯನ್ನು ಹೆಚ್ಚಿಸ್ಕೋಬಹುದು, ರೋಗಗಳನ್ನು ಕೂಡ ಬರದಂತೆ ತಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್ ಸಂಸ್ಥೆಯನ್ನ ಭೇಟಿ ಮಾಡಿ.